ಅಕ್ಷರ, ಅರಿವು, ಆಧ್ಯಾತ್ಮ, ಅನ್ನ, ಆಲೋಚನೆ, ಆರೋಗ್ಯ ಇವುಗಳನ್ನು ಸಮಾಜಕ್ಕೆ ಪೂರೈಸಲು ಧರ್ಮದಲ್ಲಿಯೇ ಇರುವ ಪರಿಹಾರೋಪಾಯಗಳನ್ನು ಗ್ರಹಿಸಿದ ಮಹಾನ್ ಸಂತರಲ್ಲಿ ಒಬ್ಬರು ಹಾನಗಲ್ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸದಾಶಿವಕುಮಾರ ಸ್ವಾಮಿಗಳು. 12ನೇ ಶತಮಾನದಲ್ಲಿ ನಡೆದಂತಹ ಕಲ್ಯಾಣದ ಕ್ರಾಂತಿ ಅದಾದ ನಂತರ ವೀರಶೈವ ಧರ್ಮಕ್ಕೆ ಪುನರುಜ್ಜೀವನವನ್ನು ನೀಡುವುದಕ್ಕೆ ಹಾನಗಲ್ಲ ಕುಮಾರಸ್ವಾಮಿಯವರು 19ನೇ ಶತಮಾನದಲ್ಲಿ ಮಾಡಿದಂಥ ಒಂದು ರೀತಿಯ ಚಿಕಿತ್ಸಕ ದೃಷ್ಟಿಕೋನ, ಇವೆರಡನ್ನು ಇಟ್ಟುಕೊಂಡು ನಾವು ನೋಡಿದಾಗ ಒಂದು ಚರಿತ್ರೆಯ 2 ಕಾಲಘಟ್ಟಗಳಲ್ಲಿ ಆದಂಥ ಬದಲಾವಣೆಯನ್ನು ಭಾಳ ದಟ್ಟವಾಗಿ ಗಮನಿಸ್ಬೋದು. ನಾವು ಹಾನಗಲ್ಲ ಕುಮಾರಸ್ವಾಮಿಗಳ ಜೀವನ ಚರಿತ್ರೆಯನ್ನು ಓದಿದಾಗ ಅವರು ವೀರಶೈವ ಧರ್ಮಕ್ಕೆ ಏನೇನು ಮಾಡಿದರು, ಆ ಧರ್ಮ ಅವರು ಹುಟ್ಟಿದಂಥ ಕಾಲಘಟ್ಟದಲ್ಲಿ ಯಾವ ಸ್ಥಿತಿಯಲ್ಲಿತ್ತು, ಅದನ್ನು ಬದಲಾಯಿಸಲಿಕ್ಕೆ ಅದರಲ್ಲಿ ಬೇಕಾದ ಒಂದು ರೀತಿಯ ಬದಲಾವಣೆಗಳನ್ನು ತರಲಿಕ್ಕೆ, ಒಂದು ರೀತಿಯ ಸ್ಥಿತ್ಯಂತರವನ್ನು ಗುರುತಿಸಲಿಕ್ಕೆ ಅವರು ಏನೇನು ಮಾಡಿದರು ಅಂತ ಹೇಳೋದನ್ನು ನಾವು ಭಾಳ ಸ್ಪಷ್ಟವಾಗಿ ಅವರ ಜೀವನ ಚರಿತ್ರೆಯನ್ನು ಓದಿದಾಗ ನೋಡ್ಬೋದು. ಹಾನಗಲ್ಲ ಕುಮಾರಸ್ವಾಮಿಗಳ ಲೋಕ ಜಂಗಮ ಸೇವೆಯನ್ನು ಕುರಿತು ಕಾವ್ಯ, ಕಥೆ, ಕಾದಂಬರಿ, ನಾಟಕ, ಪ್ರಬಂಧ, ಚರಿತ್ರೆ, ವ್ಯಾಖ್ಯಾನ, ಪ್ರವಚನ ಹೀಗೆ ನಾನಾ ರೂಪಗಳಲ್ಲಿ ಸಾಹಿತ್ಯ ಬಂದಿದೆ. ಆದರೆ ಆಧುನಿಕ ಚಲನಚಿತ್ರ ಮಾಧ್ಯಮದಲ್ಲಿ ಇದೇ ಮೊದಲ ಬಾರಿಗೆ ಅವರ ಜೀವನ ದರ್ಶನಕ್ಕೆ ಅವಕಾಶ ಕಲ್ಪಿಸಿ ಒಂದು ದಾಖಲೆ ಸ್ಥಾಪಿಸ್ತಾ ಇರೋದು ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ನಿಜಕ್ಕೂ ಕೂಡ ಅಭಿನಂದನಾರ್ಹರು. ಪೂಜ್ಯ ಹಾನಗಲ್ಲ ಕುಮಾರಸ್ವಾಮಿಗಳ ಈ ಜೀವನ ಕಥಾಚಿತ್ರದ ಸಾಹಿತ್ಯವನ್ನು ನಾನು ನೋಡಿದ್ದೇನೆ. ಇದನ್ನು ನಿರ್ದೇಶಕ ಶ್ರೀ ಲಿಂಗದೇವರೇ ರಚನೆ ಮಾಡಿದ್ದಾರೆ. ಪೂಜ್ಯರ ಆಶಯಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಚಿತ್ರ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಹಾನಗಲ್ಲ ಕುಮಾರಸ್ವಾಮಿಗಳ ಜೀವನ ಮತ್ತು ಸಾಧನೆಗಳು ಇಂದಿನ ಮತ್ತು ಮುಂದಿನ ತಲೆಮಾರಿನ ಸಮಾಜ ಸೇವಕರಿಗೆ ಒಂದು ಸ್ವಜ್ವಲ ದಾರಿದೀಪ ಅಂಥೇಳಿ ನಾನು ಭಾವಿಸಿದ್ದೇನೆ. ವಿರಾಟಪುರದ ವಿರಾಗಿ ಸಿನಿಮಾದ ಹಿಂದೆ ಇರುವವರು ನಮ್ಮೆಲ್ಲರ ಮೆಚ್ಚಿನ ನಿರ್ದೇಶಕರಾದ ಶ್ರೀ BS ಲಿಂಗದೇವರು. ಲಿಂಗದೇವರ ಬಗ್ಗೆ ಹೇಳೋದಾದರೆ ಅವರ ಅಧ್ಯಯನಶೀಲತೆ, ಪ್ರಯೋಗಶೀಲತೆ ಮತ್ತು ಪ್ರತಿಯೊಂದು ಚಿತ್ರಕ್ಕೂ ಭಾಳ ಉತ್ಸಾಹದಿಂದ ಮತ್ತು ಹುರುಪಿನಿಂದ ತೊಡಗಿಸಿಕೊಳ್ಳುವ ರೀತಿ